ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಡಿಸ್ಕಸ್ ಮಾಡೋ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಎಸ್ಪೆಷಲಿ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಏನು ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ ಇವತ್ತು ಅಂದರೆ 3 ಸೀಕ್ರೆಟ್ ಟಿಪ್ಸ್ ಫಾರ್ ಕಾನ್ಸಂಟ್ರೇಷನ್. ಹೌದು, ಸೊ ನೀವು ಕಲಿತಿರ್ಬೇಕಾದ್ರೆ ಕಾನ್ಸಂಟ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಸೊ ಡಿಸ್ಟ್ರಾಕ್ಷನ್ ಈಸಿಯಾಗಿ ಬರುತ್ತೆ. ಸೊ ಇವತ್ತು ನಾವು ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು ಒಂದು ಟಾಪಿಕ್ ಮೇಲೆ ಅಂತ ನೋಡೋಣ ಒನ್ ಬೈ ಒನ್. ಸೊ ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಸೀಕ್ರೆಟ್ ಟಿಪ್ ಏನಂದರೆ, ನೀವು ಓದ್ತಾ ಇರುವಾಗ ಹೇಗೆ ಕೂತ್ಕೊಳ್ಬೇಕು? ಅಪ್ರೈಟ್, ಸ್ಟ್ರೇಟ್ ಆಗಿ ಕೂತ್ಕೊಳ್ಬೇಕು. ಸೊ ನಂಗೆ ಈಗಲೂ ನೆನಪಾಗ್ತಾ ಇದೆ, ನಾನು ಚಿಕ್ಕವಳಿರುವಾಗ ನಮ್ಮದು ಮ್ಯಾಥ್ಸ್ ಟೀಚರ್ ಹೇಳ್ತಾ ಇದ್ರು, ಸಿಟ್ ಪರ್ಪೆಂಡಿಕ್ಯುಲರ್ ಟು ಯೋರ್ ಬೆಂಚ್ ಅಂತ. ಸೊ ಈ ಥರ ಸ್ಟ್ರೈಟಾಗಿ ಕೂತ್ಕೊಳ್ಳೋ ಕಾರಣ ಏನಾಗುತ್ತೆ ಅಂದರೆ, ನಿಮ್ಮದು ಏನು ಬ್ಲಡ್ ಸರ್ಕ್ಯುಲೇಷನ್ ಏನಿರುತ್ತೆ ಅದು ಕರೆಕ್ಟಾಗಿ ಏನು ಬ್ರೈನಿಗೆ ಸಿಗುತ್ತೆ. ಸೊ ನೀವೇ ಒಬ್ಸರ್ವ್ ಮಾಡಿ, ಬೇಕಾದರೆ ಮನೆಯಲ್ಲಿ ಸ್ಟಡಿ ಮಾಡ್ತಿರುವಾಗ ಕಾನ್ಸಂಟ್ರೇಷನ್ ಇಲ್ಲ ಅಥವಾ ಡಿಸ್ಟ್ರಾಕ್ಷನ್ ಆಗ್ತಿದೆ ಅಂದರೆ, ಹೆಚ್ಚಿನವರು ಏನು ಓದೋ ರೀತಿನೂ ಕರೆಕ್ಟ್ ಇಲ್ಲ, ಮಲ್ಕೊಂಡು ಓದ್ತಾರೆ, ಫುಲ್ ಓಡಾಡ್ಕೊಂಡು ಓದ್ತಾರೆ ಅಥವಾ ಹೇಗೆ ಕೂತ್ಕೊಂಡು ಓದ್ತಾರೆ. ಸೊ ಒಂದು ಕಡೆಯಲ್ಲಿ ಸ್ಟ್ರೇಟಾಗಿ ಕೂತ್ಕೊಂಡು ಓದಿದ್ರೆ ಯು ಕ್ಯಾನ್ ಸಿ ದ ಡಿಫರೆನ್ಸ್. ಯು ಆರ್ ಏಬಲ್ ಟು ಬೆಟರ್ ಕಾನ್ಸಂಟ್ರೇಟ್ ಆನ್ ಯೋರ್ ಸ್ಟಡೀಸ್ ಆರ್ ದ ಸಬ್ಜೆಕ್ಟ್ ದಟ್ ಯು ಆರ್ ಸ್ಟಡಿಂಗ್. ಸೊ ಸಿಟ್ ಅಪ್ರೈಟ್. ಆ್ಯಂಡ್ ದ ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್ ಇಸ್ ಫೋಕಸ್ ಆನ್ ಬ್ರೀದಿಂಗ್ ಫಾರ್ 3 minutes ವೆನ್ ಯು ಗೆಟ್ ಡಿಸ್ಟ್ರಾಕ್ಟೆಡ್. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು ನೀವು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ ಅಂತ ಓದುವಾಗ ಅಲ್ವಾ? ಸೊ ಒಂದು 15 minutes ಓದ್ತೀರಾ, 20 minutes ಓದ್ತೀರಾ, ಸ್ವಲ್ಪ ಡಿಸ್ಟ್ರಾಕ್ಟ್ ಆಗುತ್ತೆ, ಬೇರೆ ವಿಚಾರದ ಬಗ್ಗೆ ಏನು ಗಮನ ಹೋಗುತ್ತೆ. ಆ ಟೈಮಲ್ಲಿ ಏನು ಮಾಡಿ, ನಿಮಗೆ ಗೊತ್ತಾಗಬೇಕು, ಓಕೆ ನಾನೀಗ ಬೇರೆ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಐ ಹ್ಯಾವ್ ಟು ಸ್ಟಡಿ ಅಂತ. ಸೊ ಆದರೆ ಪುನಃ ಓದ್ಲಿಕ್ಕೆ ಕಷ್ಟ ಆಗ್ಬೋದು. ಆದರೆ ಇಫ್ ಯು ಕಾನ್ಸಂಟ್ರೇಟ್ ಆನ್ ಯೋರ್ ಬ್ರೀದಿಂಗ್ ಫಾರ್ 3 minutes, ಇದೊಂದು ಥರದ ಮೆಡಿಟೇಷನ್ ಆಗುತ್ತೆ. ಯು ವಿಲ್ ಬಿ ಏಬಲ್ ಟು ಕಮ್ ಬ್ಯಾಕ್ ಟು ದ ಕಾನ್ಸಂಟ್ರೇಷನ್ ಮೋಡ್ ಆ್ಯಂಡ್ ಯು ಆರ್ ಏಬಲ್ ಟು ಬೆಟರ್ ಸ್ಟಡಿ. ಆ್ಯಂಡ್ ದ ಲಾಸ್ಟ್ ಇಂಪಾರ್ಟೆಂಟ್ ಸೀಕ್ರೆಟ್ tip for concentration for studies is, do not take action on your thought unless it is necessary. ಅಂದರೆ ನೀವೇನೋ ಓದ್ತಾ ಇದ್ದೀರಾ, ಏನೋ ಯೋಚನೆ ಹೋಗುತ್ತೆ, ನಾನು CET ಸಿಕ್ಕಾಪಟ್ಟೆ ಚೆನ್ನಾಗಿ ರ್ಯಾಂಕ್ ಬಂದರೆ ಯಾವ ಕಾಲೇಜನ್ನು ತಗೊಳ್ಬೇಕು, ಹೇಗಿರುತ್ತೆ ನನ್ನ ಲೈಫ್ ಸ್ಟೈಲು ಅಂತ. ಆದರೆ ನೀವೇನೋ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಓದ್ತಿರುವಾಗ ಈ ಯೋಚನೆ ಬೇಕಾ? ಇಲ್ಲ ಅಲ್ವಾ, ಬೇಡ ಅಲ್ವಾ? ಸೊ ಏನೇ ಸ್ಟಡಿ ಮಾಡ್ತಾ ಇರುವಾಗ ಈ ಥರ ಡಿಸ್ಟ್ರಾಕ್ಷನ್ ಬಂದರೂ ಕ್ವಿಕ್ಕಾಗಿ ನೀವು ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ರಿಯಾಲಿಟಿ. ಬಿಕಾಸ್ ಇಫ್ ಯು ಸ್ಟಾರ್ಟ್ ಟೇಕಿಂಗ್ ಆ್ಯಕ್ಷನ್, ಇಫ್ ಯು ಕಂಟಿನ್ಯೂ ಥಿಂಕಿಂಗ್ ಅಬೌಟ್ ಇಟ್, ಅಥವಾ ಹೆಚ್ಚಿನವ್ರಿಗೆ ಏನಾಗುತ್ತೆ ಅಂದರೆ ಓದುವಾಗ ಹಸಿವು ಜಾಸ್ತಿ, ನೀರು ಕುಡಿಬೇಕು ಅಂತ ಜಾಸ್ತಿ ಏನು ಅನಿಸೋದು ಜಾಸ್ತಿ ಅಲ್ವಾ? ಸೊ ಇಫ್ ಇಟ್ ಈಸ್ ರಿಯಲಿ ರಿಕ್ವೈರ್ಡ್ ಟು ಡ್ರಿಂಕ್ ವಾಟರ್ ಆರ್ ಟು ಹ್ಯಾವ್ ಫುಡ್, ದೆನ್ ಗೋ ಆ್ಯಂಡ್ ಹ್ಯಾವ್. ಇಲ್ಲ ಅಂದರೆ ಏನು ಮಾಡಿ, ಇಗ್ನೋರ್ ಮಾಡಿ, ಕಮ್ ಬ್ಯಾಕ್. ಗೊತ್ತು ಸಿಕ್ಕಾಪಟ್ಟೆ ಕಷ್ಟ ಅಂತ ಗೊತ್ತು ಮಕ್ಕಳೇ. ಈ ಗಮನ ಕೊಡೋದು ಓದುವಾಗ ಎಲ್ಲರ ಕೈಯಲ್ಲಿ ಆಗ್ತಿದ್ರೆ, ಈಗ ಎಲ್ಲರೂ CET ಸಿಕ್ಕಾಪಟ್ಟೆ ಚೆನ್ನಾಗಿ ರ್ಯಾಂಕ್ಸ್ ಪಡ್ಕೊಳ್ತಿದ್ರು, ನೀಟಲ್ಲಿ ರ್ಯಾಂಕ್ ಪಡ್ಕೊಳ್ತಿದ್ರು, JEE ಅಂತೂ ಟಾಪರ್ಸ್ ಇರ್ತಿದ್ರು. ಸೊ ಕಷ್ಟ ಕಾನ್ಸಂಟ್ರೇಟ್ ಮಾಡೋದು ಗೊತ್ತು. ಸೊ ಈ 3 ಸೀಕ್ರೆಟ್ ಟಿಪ್ಸನ್ನು ಟ್ರೈ ಮಾಡಿ ಯೂಸ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ, ಏನಾಗುತ್ತೆ ನೋಡೋಣ. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. ಐ ಹೋಪ್ ಯು ಲೈಕ್ಡ್ ಮೈ 3 ಸೀಕ್ರೆಟ್ ಟಿಪ್ಸ್. ಸೊ ದೀಸ್ ಆರ್ 3 ಜಾಪನೀಸ್ ಸೀಕ್ರೆಟ್ ಟಿಪ್ಸ್ ಫಾರ್ ಕಾನ್ಸಂಟ್ರೇಷನ್. ಓಕೆ, ಸೊ ಇದೇ ಥರ ಮೆಡಿಟೇಷನಿಗೂ ಈ ಸೀಕ್ರೆಟ್ ಟಿಪ್ಪನ್ನು ಯೂಸ್ ಮಾಡ್ಬೋದು. ಮೆಡಿಟೇಷನ್ನಿಂದಾಗಿನೂ ಏನು ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ಸೊ ಟ್ರೈ ಮಾಡಿ. ಲೆಟ್ಸ್ ಮೀಟ್ ದ ಕಮಿಂಗ್ ವಿಡಿಯೋ. ಅಂಟಿಲ್ ದೆನ್, ಬೈ.